ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಚ್ಚಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮದುವೆಯಾದ ಬಳಿಕ ಲಕ್ಷ್ಮಮ್ಮ ಅವರ ಪತಿ ಮಾನಸಿಕ ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಅವರು ತಂದೆ ಮುನಿಸ್ವಾಮಿ ಅವರ ಮನೆಯಲ್ಲಿ ವಾಸವಾಗುತ್ತಿದ್ರು. ಈ ವೇಳೆ ತಂದೆಯ ಆಸ್ತಿಯಲ್ಲಿ ತಮ್ಮ ಪಾಲು ಕೇಳಿದ್ರಿಂದ ಕುಟುಂಬದಲ್ಲಿ ವಿವಾದ ಉಂಟಾಗಿದೆ ಎನ್ನಲಾಗಿದೆ. ಆಸ್ತಿ ವಿಚಾರವಾಗಿ ಕುಟುಂಬದ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಇದೇ ಸಂದರ್ಭದಲ್ಲಿ ತಂದೆ ಮುನಿಸ್ವಾಮಿ ಅವರ ಕಿರಿಯ ಪುತ್ರ ಹಾಗೂ ಸೊಸೆ ಸೇರಿ ಲಕ್ಷ್ಮಮ್ಮ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲು ಮುಂದಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ನಂತರ ಮೂವರು ಸೇರಿ ಕೋಲು, ಕಬ್ಬಿಣದ ರಾಡು ಹಾಗೂ ಮಚ್ಚಿನಿಂದ ಲಕ್ಷ್ಮಮ್ಮ ಅವರ ಮೇಲೆ ಹಲ್ಲೆ ನಡೆಸಿ ದೈಹಿಕ ಹಾಗೂ ಮಾನಸಿಕ ಚಿತ್ರಹಿಂಸೆ ನೀಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಲಕ್ಷ್ಮಮ್ಮ ಅವರ ಬಟ್ಟೆ ಹಾಗೂ ಮನೆಯ ಸಾಮಗ್ರಿಗಳನ್ನು ಹೊರಗೆ ಎಸೆದು ಮನೆಯಿಂದ ಹೊರಹಾಕಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಗಾಯಗೊಂಡ ಲಕ್ಷ್ಮಮ್ಮ ಈ ಸಂಬಂಧ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಮ್ಮಪ್ಪ ನನಗೆ ತುಂಬಾ ಮೋಸ ಮಾಡಿದ ಕಾರಣ ನನಗೊಬ್ಬನ ಹುಚ್ಚನ್ನು ಕಟ್ಟಿದ್ರು. ಆತನ ಇವಾಗಿಲ್ಲ, ಎಲ್ಲೋ ಆಶ್ರಮದಲ್ಲಿ ಬಿಟ್ಟಿದ್ದೀನಿ. ಬಿಟ್ಟಾದ್ಮೇಲೆ ಅಲ್ಲಿ ನನ್ನ ಜೀವನ ನಡ್ಸೋಕ್ಕಾಗಿಲ್ಲ. ನಾನು ಫಸ್ಟೇ ನನಗೆ ಕೇಳಿದ್ರು, ನಿನ್ಗೊಂದು ಮನೆ ಕಟ್ಟಿದ್ದೀನಿ, ಅಲ್ಲಿ ಯಾವತ್ತನ ನಿನ್ನ ಬಾಮ್ಮ, ನಿನ್ನ ಮನೆ ನಿನ್ಗಿರ್ತೈತೆ, ನಾನು ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ರು. ಆ ಕಾರಣದಿಂದ ನಾನು ಈ ಊರಿಗೆ ಬಂದಿದ್ದೀನಿ. ನನ್ನ ಮಕ್ಕಳ ಸಮೇತ, ನನ್ನ ಸಂಸಾರ ಸಮೇತ ನಾನು ಬಂದಿದ್ದೀನಿ. ಯಾವುದು ನನಗೆ ಕೊಟ್ಟಿಲ್ಲ, ಆಸ್ತಿಯಲ್ಲಿ ಯಾವುದು ನಂಗೆ ಭಾಗ ಕೊಟ್ಟಿಲ್ಲ. ಕೊಡ್ತೀನಿ ಅಂತ ಹೇಳಿದ್ರು. ಈ ಕಾರಣಕ್ಕೆ ನಾನು ಬಂದಿರೋದು. ಈಗ ಇನ್ನೂ ಎಂಟ್ರಿ ಕೊಟ್ಟಿಲ್ಲ. ಇದುವರೆಗೂ ನನ್ನ ಬಾಕ್ಲಲ್ಲೇ ಬೇಯಿಸ್ಕೊಂಡು ತಿಂತಾ ಇದ್ದೀನಿ. 4-5 ಸಲ ನನ್ನನ್ನು ಅಲ್ಲೇನೂ ಮಾಡಿದ್ರು. ಇವರು ಮುನಿಚಿನ್ನಪ್ಪ, ಮಾರಪ್ಪ, ಅಶ್ವಿನಿ ಅನ್ನೋರು ನನ್ನನ್ನು ಅಲ್ಲೇ ಮಾಡಿದ್ರು. ಮುನಿಚಿನ್ನಪ್ಪ ಆದವರು ತಂದೆ, ಮಾರಪ್ಪ ಅನ್ನೋರು ತಮ್ಮ, ಅಶ್ವಿನಿ ಅನ್ನೋರು ಮಾರಪ್ಪನ ಹೆಂಡ್ತಿ. ಇವು 3 ಜನ ಸೇರಿ ನನ್ನ ಮೇಲೆ ತುಂಬ ಹಲ್ಲೆ ಮಾಡ್ತಾರೆ. ಮಚ್ಚು ದೊಣ್ಣೆ ತಗೊಂಡು ನನ್ನ ಮಾರಣಾಂತಿಕ ಹಲ್ಲೆಯನ್ನು ನನ್ನ ಕಣ್ಣು ಕೈ ಎಲ್ಲ ಹೋಗಂಗೆ ನನ್ನನ್ನು ಹಲ್ಲೆ ಮಾಡ್ತಾರೆ. ಇಲ್ಲಿ ಅಕ್ಕಪಕ್ಕದವ್ರು ಯಾರು ಇಲ್ಲ ನನಗೆ ಬಿಡಿಸ್ಕೊಳಕ್ಕೆ, ಹಿಂದೆ ಮುಂದೆ ಯಾರೂ ಇಲ್ಲ. ಯಾರನ್ನ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಗೇಟು ಬೀಗ ಹಾಕ್ಬಿಡ್ತಾರೆ ಆಚೆ ಒಳಗಡೆ. ಈ ಥರ ಎಲ್ಲ ಮಾಡಿ ಯಾರು ಬರ್ದಿದ್ದಂಗೆ ಒಳಗಡೆ ನನ್ನನ್ನು ಮಾನಸಿಕ ದೈಹಿಕವಾಗಿ ನನ್ನನ್ನು ಹಲ್ಲೆ ಮಾಡ್ತಾರೆ. ನನ್ನ ಉಳಿಯೋದೇ ಡೌಟು ಸರ್. ಆ ಥರ ನನ್ನನ್ನು ಹಲ್ಲೆ ಮಾಡೋರೆ. ನಿನ್ನೆ ಸ್ಟೇಷನ್ನಲ್ಲೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಇನ್ನು ಈ ಪ್ರಕರಣದ ಕುರಿತು ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ಸಮಿತಿಯ ಜಂಟಿ ಕಾರ್ಯದರ್ಶಿ ಗೌರಿ ಪ್ರತಿಕ್ರಿಯಿಸಿ, ಸಂತ್ರಸ್ತ ಮಹಿಳೆಯ ಕಾನೂನಿನ ರಕ್ಷಣೆ ಅಗತ್ಯವಿರುವ ಹಿನ್ನೆಲೆಯಲ್ಲಿ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಸಂತ್ರಸ್ತೆ ಲಕ್ಷ್ಮಮ್ಮ ಅವರಿಗೆ ನ್ಯಾಯ ಒದಗಿಸಬೇಕು. ಹಲ್ಲೆ ನಡೆಸಿರುವ ಆರೋಪ ಎದುರಿಸುತ್ತಿರುವ ತಂದೆ ಮುನಿಸ್ವಾಮಿ, ಕಿರಿಯ ಪುತ್ರ ಹಾಗೂ ಸೊಸೆಯನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಪೊಲೀಸ್ನವ್ರಿಗೆ ಅವರು ಮರ್ಯಾದೆ ಕೊಡಲಿಲ್ಲ, ಬಟ್ ಅವರು ಬರಲೂ ಇಲ್ಲ. ಅದಾದ ನಂತರ ನಾನು ದೊಡ್ಡಬಳ್ಳಾಪುರದಿಂದ ನನಗೆ ಪಂಕಜ ಮೇಡಮ್ ಫೋನ್ ಮಾಡಿ ಆದಮೇಲೆ ಅಲ್ಲೂ ಹೋದಾಗ ಇವ್ರಿಗೂ ಸಮಸ್ಯೆ ಆಗ್ದಂಗೆ ಅವ್ರಿಗೂ ಸಮಸ್ಯೆ ಆಗ್ದಂಗೆ ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡಿ, ಅದಾದ ನಂತರ ಇಬ್ಬರ ಹತ್ರನೂ ಸ್ಟೇಟ್ಮೆಂಟ್ ತಗೊಂಡು ಅವ್ರಿಗೂ ನೀವು ತೊಂದರೆ ಮಾಡಬಾರ್ದು ಮತ್ತು ನೀವು ಇವ್ರಿಗೂ ತೊಂದರೆ ಮಾಡಬಾರ್ದು, ನಾಳೆ ದಿನ ನಿಮ್ಮಿಬ್ಬರಲ್ಲಿ ಯಾರೇ ತೊಂದರೆಗಳು ಮಾಡಿದ್ರೂ ಕೂಡ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಗತ್ತೆ ಅಂತೇಳಿ ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪಂಕಜ ಮೇಡಮ್ ಹೇಳಿ ಕಳಿಸಿದ್ದಾದ ನಂತರ ನಿನ್ನೆ ಸಂಜೆ ಮನೆಗೆ ಬಂದಾಗ ಒಂದು ಸುಮಾರು 7 ಗಂಟೆ ಟೈಮಿಂದನೂ ಕೂಡ ಇವರಿಗೆ ಸಣ್ಣ ಪುಟ್ಟ ಮಾತುಗಳನ್ನ ಆಡ್ಕೊಂಡು ಗಲಾಟೆಗಳು ಮಾಡ್ತಾ ಇದ್ದಾರೆ. ಆದರೂ ಇವರು ಲಕ್ಷ್ಮಮ್ಮ ಅವರು ಏನು ಮಾತಾಡದೆ ಸುಮ್ಮನಾಗಿದ್ದಾರೆ. ಬೆಳಗ್ಗೆ ಏಕಾಏಕಿ ಮಕ್ಕಳಿಗೆ ಟಿಫನ್ ಮಾಡಬೇಕು ಅಂತೇಳಿ ಇವರು ಒಲೆ ಹಚ್ಚಿದಾಗ ನೀರು ಸುರಿದ್ಬಿಟ್ಟು ಒಲೆಗೆ, ಆಮೇಲೆ ಅವ್ರ ತಂದೆ ಅವರು ಚಾಕು ತಂದು ಏನೋ ತೋರಿಸ್ಬಿಟ್ಟು ನಿನ್ನ ಮರ್ಡರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತೊಂದರೆ ಮಾಡಿದ್ದಕ್ಕೆ ನೋಡಿ ಹೆಣ್ಣು ಮಗಳಿಗೆ ಈ ರೀತಿ ಮಾಡಿದ್ದಾರೆ. ಆಸ್ತಿ ವಿವಾದದಿಂದ ಕುಟುಂಬದೊಳಗೆ ನಡೆದಿರುವ ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದು, ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸಂತ್ರಸ್ತೆಗೆ ನ್ಯಾಯ ಒದಗಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ.